ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ನಿಂತಿರುವಂಥದ್ದು ಆಗ್ರಾ ಫೋರ್ಟಲ್ಲಿ. ಆಗ್ರಾ ಫೋರ್ಟಿಗೆ ಅಂದರೆ ಆಗ್ರಾಕ್ಕೆ ಬಂದಿದ್ದೀವಿ. ಆಗ್ರಾದಿಂದ ಆಗ್ರಾ ಫೋರ್ಟ್, ತಾಜ್ ಮಹಲ್ ಮತ್ತು ಇಲ್ಲಿ ಕೆಲವೊಂದು ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಕೊಂಡು ಇವತ್ತು ದೆಹಲಿಗೆ ಬರ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನಾನು ಇಲ್ಲಿ ಒಂದು ಆಗ್ರಾ ಫೋರ್ಟಲ್ಲಿ ಏನೆಲ್ಲ ಸ್ಪೆಷಲ್ ಅಂತ ಅನಿಸ್ತಾ ಇದೆ, ಈ ಒಂದು ಆಗ್ರಾ ಫೋರ್ಟ್ನ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಕೊಂಡು ಈ ಒಂದು ವೀಡಿಯೋ ನನಗೆ ಹಿಂಗಾಗಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸಿದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ, ನನ್ನ ಬ್ಯಾಕಲ್ಲಿ ಕಾಣ್ತಿರೋಂಥದ್ದೇ ಇದು ಆಗ್ರಾ ಫೋರ್ಟ್. ವೀಡಿಯೋ ಮಾಡ್ತಾ ಹೋಗ್ತೀನಿ. ಒಳಗಡೆ ಯಾವ ರೀತಿ ಇದೆ, ಈ ಹಿಂದಿನ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಕೋಟೆ ಇದು. ಈ ಕೋಟೆಯಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ನನಗೂ ಐಡಿಯಾ ಇಲ್ಲ, ಬಟ್ ನಾನು ನೋಡ್ತೀನಿ, ನಿಮಗೂ ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ಇನ್ಫಾರ್ಮೇಷನ್ ಇರೋದನ್ನು ನನಗೆ ಅಲ್ಲಲ್ಲಿ ಏನಾದರೂ ಬರೆದಿದ್ರೆ ತೋರಿಸ್ತಾ ಹೋಗ್ತೀನಿ, ಇಲ್ಲಾಂದರೆ ಇರೋ ವಿಡಿಯೋ ಮಾತ್ರ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೋಟೆಯಲ್ಲಿ ನಾನು ಇಲ್ಲಿ ಅಂದರೆ ಮೇಯ್ನಾಗಿ ಮೈಕ್ ಯೂಸ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅದೊಂದು ಪ್ರಾಬ್ಲಮ್ ಅಂತ ಕಾಣ್ತಾ ಇದೆ. ಆದ ಕಾರಣ ನಾನು ಇವಾಗ 50 ರೂಪೀಸ್ ಟಿಕೆಟ್. ಇದು ನೋಡಿ, ಕೋಟೆಯ ಒಳಗಡೆ ಬಂದೆ ನಾನು. ಅಲ್ಲಿ ಎಂಟ್ರಲ್ಲಿ ಟಿಕೆಟ್ 50 ರೂಪಾಯಿ ಟಿಕೆಟ್ ಚಾರ್ಜ್ ಇದೆ. 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು ನಾವು ಇಲ್ಲಿಂದ. 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ನಾವು ಇಲ್ಲಿ, ಇದು ಆಗ್ರಾ ಕೋಟೆ. ಇಲ್ಲಿ ನೋಡಿ, ತುಂಬ ರಶ್ ಇದೆ ಕೋಟೆ. ಅಂದರೆ ಇವಾಗೆಲ್ಲ ರಜೆ ಸೀಸನ್ ಆದ ಕಾರಣ ತುಂಬ ರಶ್ ಇದೆ. ನಾವು ಫ್ಯಾಮಿಲಿಯಾಗಿ ಬಂದಿರುವಂಥದ್ದು. ಇಲ್ಲಿ ಎಲ್ಲ ಈ ಹಿಂದಿನ ಕಾಲದ್ದೆಲ್ಲ ಒಂದೊಂದು ನೋಡಿ, ಇಲ್ಲಿ ಫೋಟೋ ತಗೊಳ್ಳುವಂಥದ್ದೇ ತಲೆನೋವು ಬಂದರೆ ತುಂಬ ಜನ ಬರ್ತಾ ಇರ್ತಾರೆ. ಇದು ನೋಡಿ, ಫ್ಲೋರಿಂಗ್ ನೋಡಿ, ಎಲ್ಲ ಕಲ್ಲಲ್ಲಿ ಕಟ್ಟಿರುವಂಥದ್ದೇ. ಕಲ್ಲು ಮತ್ತು ಮಣ್ಣು ಮಿಕ್ಸ್ ಮಾಡಿ ಕಟ್ಟಿರೋದು ಕಾಣ್ತಾ ಇದೆ, ಮತ್ತು ಗೊತ್ತಿಲ್ಲ. ಆದರೆ ಇಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಕೋಟೆ ಹೇಳಿದ್ರೆ ಒಂಥರ ನನಗೆ ಒಂದು ಕ್ರೇಜ್ ಇದೆ ಈ ಕೋಟೆಗೆ ಹತ್ಕೊಂಡು ಹೋಗೋದು ಅಂತ ಹೇಳಿದ್ರೆ. ಈ ಹಿಂದಿನಿಂದನೂ ಲಾಸ್ಟ್ ಟೈಮ್ ಚಿತ್ರದುರ್ಗದ ಒಂದು ಕೋಟೆಯನ್ನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಕೂಡ ಅಷ್ಟೇ. ಇಲ್ಲಿ ನೋಡಿ, ಆಗ್ರಾ ಫೋರ್ಟಿಗೆ ಬಂದೆ. ಇನ್ನು ನೆಕ್ಸ್ಟ್ ತಾಜ್ ಮಹಲ್ ಹೋಗಬೇಕು. ಅಂದರೆ ಎಕ್ಸ್ಪ್ಲೋರ್ ಮಾಡಿ, ಈಗ ಏನು ಗೊತ್ತಾ, ಕೆಲವರು ಕೇಳ್ತಾರೆ ಯಾಕೆ ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತೇಳಿ. ಬಟ್ ನಾನು ಹೇಳುವಂಥದ್ದು, ಇಲ್ಲಿ ಎಕ್ಸ್ಪ್ಲೋರ್ ಮಾಡೋವಂಥದ್ದು ಒಂಥರ ಅದೊಂಥರ ಖುಷಿ. ಕೆಲವರು ದೂರ ಟ್ರಿಪ್ ಬರ್ತಾರೆ, ಕೆಲವರು ಟ್ರಿಪ್ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರಿಗೆ. ಅವರಿಗೆ ಈ ರೀತಿ ಬಂದಾಗ ಅವರೇ ಈಗಂದರೆ ನಾವು ಬಂದಿರೋಂಥ ವೀಡಿಯೋ ನೋಡ್ಕೊಂಡು ಖುಷಿ ಪಡ್ತಾರೆ, ಅಂಥವರು ಕೂಡ ಇರ್ತಾರೆ. ಆದ ಕಾರಣ ನಾವು ವೀಡಿಯೋ ಹಾಕೋಂಥದ್ದು ನಮ್ಮ ಒಂಥರ ಕೆಲಸ ಆಗಿಬಿಟ್ಟಿದೆ ಇವಾಗ. ನಿಮ್ಮೆಲ್ಲರ ಸಪೋರ್ಟ್ ಈ ಹಿಂದಿನ ರೀತಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂದರೆ ನೀವು ಕೆಲವರು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನೀವು ಇಲ್ಲಿ ಬಂದಿರೋವಂಥದ್ದನ್ನು ನೀವು ಕಮೆಂಟ್ ಮಾಡ್ತೀರಾ. ಇದೆಲ್ಲ ನೋಡಬೇಕಾದ್ರೆ ನಮಗೊಂಥರ ಖುಷಿ ಆಗುತ್ತೆ. ನೋಡಿ, ಮತ್ತು ಈ ಒಂದು ಪ್ಲೇಸಲ್ಲಿ ಕೆಳಗಡೆ ನಿಂತು ಸೌಂಡ್ ಮಾಡಿದರೆ ಪ್ರತಿದಿನ ಕೇಳಿಸ್ತಾ ಇದೆ. ಏನು ಗುಲ್ಬರ್ಗದಲ್ಲಿರುವಂತಹ, ಇಲ್ಲಿ ಬಿಜಾಪುರದಲ್ಲಿರುವಂತಹ ಗೋಲ್ ಗುಂಬಜ್ ಇದೆ, ಆ ಟೈಪಲ್ಲಿ ಇಲ್ಲಿ ಕೂಡ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಅಷ್ಟೇನು ಬರೋದಿಲ್ಲ, ಬಟ್ ಇಲ್ಲಿ ತುಂಬಷ್ಟು ಪ್ರತಿಧ್ವನಿ ಕೇಳಿಸ್ತಾ ಇದೆ. ಬಟ್ ನನಗೆ ಒಂದು ಇಲ್ಲಿ ಬೇಸರ ಅಂತ ಹೇಳಿದರೆ ಮೈಕ್ ಒಳಗಡೆ ಬಿಡೋದಿಲ್ಲ. ಇಯರ್ಫೋನು, ಮೈಕ್ ಯಾವುದೂ ಒಳಗಡೆ ಅಲೌಡ್ ಇಲ್ಲ. ಅದೊಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಬ್ಯಾಗ್ ತೊಗೊಂಬರ್ಬೇಕಂದ್ರೆ ಅಷ್ಟು ರಿಕ್ವೆಸ್ಟ್ ಮಾಡಬೇಕು. ಬ್ಯಾಗಲ್ಲಿ ಎಕ್ಸ್ಟ್ರಾ ಏನು ತೊಗೊಂಬರೋದಿಲ್ಲ. ಅದೆಲ್ಲ ಒಂದು ಹಿಂಸೆನೇ ಹೇಳ್ಬೋದು. ಮತ್ತು ಇಲ್ಲಿ ಬೇಕಂದರೆ ಗೈಡುಗಳು ಇದ್ದಾರೆ, ಚಾರ್ಜ್ ಮಾಡ್ತಾರೆ ತುಂಬ. ನಿಮ್ಗೆ ಏನಾದರೂ ಅಗತ್ಯ ಬಂದರೆ ತೊಗೋಬೋದು, ಅಥವಾ ಗೈಡು ಅಗತ್ಯ ಬರೋದಿಲ್ಲ ಅಂತ ನನ್ನ ಭಾವನೆ. ಇಲ್ಲಿ ನೋಡಿ, ಇಲ್ಲಿ ನಾವು ಕೋಟೆಯ ಮೇಲ್ಭಾಗಕ್ಕೆ ಬಂದ್ವಿ. ಇಲ್ಲಿ ಅದೆಷ್ಟೋ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇದೆ ಆಯಿತು ಇದು ಕೋಟೆ. ನಾವು ನೋಡ್ಕೊಂಡು ಹೋಗೋದಿದ್ರೆ ತುಂಬ ವೈಡಾಗಿದೆ. ಕೆಲವೊಂದು ಕೋಟೆಗಳನ್ನ ನಾವು ನೋಡಿದ್ವಿ. ನೋಡಿ, ಅಲ್ಲಿಂದ ಬಂದಾಗ ಅಷ್ಟು ದೂರದಿಂದ ಬಂದಾಗಿದೆ ಆಲ್ರೆಡಿ. ವಾಪಸ್ ಎಂಟ್ರಿ ಆಗ್ಬೋದು. ಮತ್ತು ಅದೆಷ್ಟು ದೂರದಲ್ಲಿ ಮತ್ತೂ ಇದೆ, ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ಇದೆ. ಹೀಗೆ ಹೇಳಬೇಕಂತ ಹೇಳಿದ್ರೆ ನೋಡ್ಕೊಂಡು ಹೋಗುವಂಥದ್ದೇ ಇರೋದು. ನಾವು ಫ್ಯಾಮಿಲಿಯಾಗಿ ಬಂದಿರುವಂಥದ್ದು. ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ಇದು ಇನ್ನೊಂದು ಪಾರ್ಶ್ವ. ನಾವು ಇಲ್ಲಿ ಎಂಟ್ರಿ ಆಗಿದ್ವಿ, ಇಲ್ಲಿಂದ ಸೆಕೆಂಡ್ ಎಂಟ್ರಿ. ಅಂದರೆ ಒಳಗಡೆ ಇರುವಂಥ ಸಪ್ರೇಟ್ ಎಂಟ್ರಿ. ನಾನು ಆವಾಗ ದೂರದಿಂದ ತೋರಿಸ್ತಲ್ಲ ಅದು. ಇಲ್ಲಿ ನೋಡಿ, ಬಂದು ಎಷ್ಟು ವೈಡಾಗಿದೆ ಅಂತ ಹೇಳಿದರೆ, ಎಷ್ಟು ಖರ್ಚು ಮಾಡಿರ್ಬೋದು ಅವತ್ತಿನ ಕಾಲದಲ್ಲಿ. ಇವಾಗ ವಿಚಾರ ಬೇಡಿ, ಈ ಹಿಂದಿನ ಕಾಲದ್ದು ಇದು ಕೋಟೆ ಅಂತ ಹೇಳಿದರು ಒಂಥರ ಒಂದು ಲಕ್ಸುರಿ ಫೀಲ್ ಇದೆ. ನೋಡಿ,
ಅಂತ ಹೇಳಿದ್ರೆ ಅಳಿಲು ಬೇಕಾದಷ್ಟಿದೆ ನೋಡಿ. ಅದು ಎಷ್ಟೋ ಟೈಮ್ ಆಗಿತ್ತು ನೋಡೋದೆ, ಬೇಕಾದಷ್ಟಿದೆ. ಯಾಕಂದರೆ ನೋಡೋಕ್ಕೆ ಖುಷಿ ಅದು. ನೋಡಿ ಅಳಿಲು ನೋಡುವಂಥದ್ದು ಒಂಥರ ಖುಷಿ. ಅದರ ಒಂದು ಶಬ್ದ ಆಗಿರ್ಬೋದು. ನಾವು ಸಣ್ಣದಿರ್ಬೇಕಂದ್ರೆ ತುಂಬ ಬರ್ತಾಯಿತ್ತು, ಮನೆ ಹತ್ರ ಎಲ್ಲ ಬರ್ತಾಯಿತ್ತು. ಬಟ್ ಇವಾಗ ಅದರ ಒಂದು ಸಂತತಿನೇ ನಾಶ ಆಗಿ ಹೋಗಿದೆ ಅಂತ ಅನಿಸ್ಬೋದು. ಈ ಕೋಟೆಯ ಒಳಗಡೆ ಬಂದಾಗ ನೋಡಿ, ಇಲ್ಲೊಂದು ಪ್ಲೇಸ್ ಇದೆ. ಇಲ್ಲಿ ಒಳಗಡೆ ಅಲ್ಲಿ ಎಂಟ್ರಿ ಆದರೆ ಅಲ್ಲಿ ತಾಜ್ ಮಹಲ್ ನೋಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ತಾಜ್ ಮಹಲ್ಗೆ ಹೋಗೋ ಕಾರಣ ನಾವು ಇಲ್ಲಿ ತಾಜ್ ಮಹಲ್ ನೋಡಲಿಕ್ಕೆ ಒಳಗಡೆ ಎಂಟ್ರಿ ಆಗೋದು ವೇಸ್ಟ್ ಅಂತ ನನ್ನ ಅನಿಸಿಕೆ. ಅಲ್ಲಿ ಹೋದರೆ ತಾಜ್ ಮಹಲ್ ನೋಡ್ಬೋದು ಅಂತ ಹೇಳಿದರು. ತಾಜ್ ಮಹಲ್ ನೋಡಿಕೊಂಡು ಅಲ್ಲಿಂದ ಹೀಗೆ ಒಂದು ರೌಂಡು ಹೊಡ್ಕೊಂಡು ಬಂದರೆ ತಾಜ್ ಮಹಲ್ ನೋಡಲಿಕ್ಕೆ ಆಗುತ್ತೆ ಅಂತ ಹೇಳೋದು. ಬಟ್ ನೋಡೋಣ ಎಲ್ಲಿವರೆಗೂ ಹೋಗಿ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದೊಂದು ಪ್ಲೇಸ್ ಬಂದಾಗ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಅಂದರೆ ದೂರದಿಂದ ತಾಜ್ ಮಹಲ್ ಕಾಣ್ತಾ ಇದೆ. ತಾಜ್ ಮಹಲ್ನ ಬ್ಯಾಕಲ್ಲಿರುವಂತಹ ಒಂದು ನದಿ ಏನಿದೆ, ಆ ನದಿ ಕೂಡ ಕಾಣ್ತಾ ಇದೆ. ನನಗೆ ನದಿಯ ಹೆಸರು ಗೊತ್ತಿಲ್ಲ, ಸಿಂಧು ನದಿ ಯಾವುದೊಂದು ನದಿ ಇದೆಯಲ್ಲ ಆಗ್ರದ, ಅಂದರೆ ತಾಜ್ ಮಹಲ್ನ ಬ್ಯಾಕಲ್ಲಿರುವಂಥದ್ದು. ಅದು ದೂರದಿಂದ ಕಾಣ್ತಾ ಇದೆ ನೋಡಿ. ಇದು ನದಿ ಪಕ್ಕದಲ್ಲಿ ತಾಜ್ ಮಹಲ್ ಕಾಣ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕೋಟೆಯ ಮೇಲ್ಗಡೆ ನಾವಿರುವಂಥದ್ದು. ಕೋಟೆಯ ಕೆಳಭಾಗದಲ್ಲಿ ನೀರು ನಿಂತಿರೋದು ನೋಡಿ. ಯಾರು ಕೂಡ ಈ ಶತ್ರು ಸೈನಿಕರು ಯಾರು ಬರಬಾರ್ದು ಅಂತಿರುವಂಥ ವಿಷಯವನ್ನು ಇಟ್ಕೊಂಡು ಎಲ್ಲ ಕೋಟೆಗಳಲ್ಲಿರುವಂಥ ಇಲ್ಲಿ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಹೀಗೆ ನೀರು ಕಾಣ್ತಾ ಇದೆ ನೋಡಿ. ಈ ಕೋಟೆಯ ಅದರಲ್ಲಿ ಮೊಸಳೆಗಳನ್ನು ಬಿಟ್ಟು ಯಾರಾದರೂ ಅಟ್ಯಾಕ್ ಮಾಡೋರಿದ್ದರೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಮಾಡಿರುವಂಥದ್ದು. ಇದೆಲ್ಲ ಕೋಟೆಗಳು ನಾನು ಕಂಡಿರುವಂತಹ ಒಂದು ವಿಷಯ ಇದು. ಬಟ್ ಈಗ ನೋಡಿ, ಅಲ್ಲೆಲ್ಲ ಪಾರ್ಕ್ ಸೆಟ್ ಮಾಡಿದ್ದಾರೆ ನೋಡಿ. ಅಷ್ಟು ದೂರದಲ್ಲಿ ನೋಡಿ, ಇದೆಲ್ಲ ಪಾರ್ಕ್ ಸೆಟ್ ಮಾಡಿರುವಂಥದ್ದು. ತುಂಬ ವಿಸ್ತೀರ್ಣದಲ್ಲಿರುವಂತಹ ಒಂದು ಏರಿಯಾ ಇದೆ. ತುಂಬ ಖುಷಿಯಾಗ್ತಾ ಇದೆ ಇಲ್ಲಿ ಬಂದಾಗ. ಕೋಲ್ಡ್ ಕ್ಲೈಮೇಟ್ ಬೇರೆ ಇವತ್ತು, ಫುಲ್ಲು ಮೋಡ ಕವಿದ ವಾತಾವರಣ, ಜೊತೆಗೆ ಲೈಟಾಗಿ ಮಳೆ ಬರ್ತಾ ಇರುವಂಥದ್ದು. ತುಂಬ ಕೋಲ್ಡ್ ಕ್ಲೈಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಕೂಡ ಸ್ಕ್ಯಾನ್ ಮಾಡ್ಬೋದು. ಇದರಲ್ಲಿ ಕ್ಲಿಯರ್ ಇನ್ಫಾರ್ಮೇಷನ್ ಇದು ಸ್ಕ್ಯಾನಲ್ಲಿ ಸಿಗುತ್ತೆ. ಅಥವಾ ನಮಗೆ ಈ ಆಗ್ರಾ ಫೋರ್ಟ್ನ ಬಗ್ಗೆ ಫುಲ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಅಂತೇಳಿ ಆಗ್ರಾ ಫೋರ್ಟು. ನಿಮಗೆ ಏನಾದರೂ ನೋಡಿ, ಈ ಸ್ಕ್ಯಾನರ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಏನಾದರೂ ಬೇಕಂದರೆ ಇಲ್ಲಿಂದನೇ ತಗೊಳ್ಳಿ. ಎಷ್ಟೋ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂಥದ್ದು ಇದು.